ಪತ್ರಗಳ ಸೇವೆ. ಸೇವೆಯಲ್ಲಿ ಅತಿ ದೊಡ್ಡ ಸೇವೆಯೇ ಈ ಪತ್ರಗಳ ಸೇವೆ. ಅನೇಕರು ಪತ್ರಗಳ ಸೇವೆಯ ಮಹಿಮೆಯನ್ನು ತಿಳಿಯದವರಾಗಿದ್ದಾರೆ. ಈ ಪತ್ರಗಳ ಸೇವೆಯು ದೂರದಲ್ಲಿರುವ ಒಬ್ಬರನ್ನು ಕ್ರಿಸ್ತನೊಂದಿಗೆ ಒಂದಾಗಿಸುತ್ತದೆ. ಕೆಲವು ಸಮಯಗಳಲ್ಲಿ ನಮ್ಮ ಪಕ್ಕದಲ್ಲಿರುವ ಸ್ನೇಹಿತರಿಗೆ ಸಹ ಸುವಾರ್ತೆಯನ್ನು ತಿಳಿಸಲು ನಾಚಿಕೊಳ್ಳುತ್ತೇವೆ. ಸಮಯ ಸಿಕ್ಕದೆಯೂ ಹೋಗಬಹುದು. ಎದುರಿನಲ್ಲಿ ಮಾತನಾಡಲು ನಮಗೆ ಶಬ್ದಗಳು ಸಿಕ್ಕದಿರಬಹುದು. ಎದುರಿಗೆ ಮಾತನಾಡಿದರೆ ಅವರು ತಪ್ಪಾಗಿ ತಿಳ್ಕೊಳ್ಳುವರೋ ಏನೋ ಎಂದು ಯೋಚಿಸಬಹುದು. ಅದೇ ಸಮಯದಲ್ಲಿ ಪತ್ರಗಳ ಮೂಲಕವಾಗಿ ನಾವು ವಿವರವಾಗಿ ಕರ್ತನ ವಿಷಯವಾಗಿ ತಿಳಿಸಲು ಸಾಧ್ಯವಾಗುತ್ತದೆ. ಉದಾಹರಣೆಯಾಗಿ, ನೀವು ಕೆಲಸ ಮಾಡುವ ಕಚೇರಿಯಲ್ಲಿ ನಿಮಗೆ ಮೇಲಾಧಿಕಾರಿಯು ಇರುವರು ಎಂದುಕೊಳ್ಳಿ. ಎದುರಿನಲ್ಲಿ ಅವರೊಂದಿಗೆ ಮಾತನಾಡಲು ನಿಮಗೆ ಸಂದರ್ಭವೇ ಸಿಕ್ಕುವುದಿಲ್ಲ. ಅವರ ಮನೆಯ ವಿಳಾಸವನ್ನು ಪಡೆದು ಬಹಳ ಪ್ರೀತಿಯಿಂದ, ಅಯ್ಯ, ನೀವು ಎಷ್ಟೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೀರಿ. ಹಾಗಿರುವಾಗ ನಿಮಗೆ ನನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಮಾಡಿದ ಒಳ್ಳೆಯ ಕಾರ್ಯಗಳನ್ನು ತಿಳಿಸದೇ ಇದ್ದರೆ ನಾನು ತಪ್ಪಿತಸ್ಥನಾಗುತ್ತೇನೆ. ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸುತ್ತಾನೆ ಎಂದು ಹೇಳಿ ಸುವಾರ್ತೆಯನ್ನು ಆಳವಾಗಿ ಬರೆದು ತಿಳಿಸಿರಿ. ನೀವು ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ, ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಅನೇಕರೊಂದಿಗೆ ಸ್ನೇಹ ಬೆಳೆಸುತ್ತೀರಿ. ಆಗ ಒಂದು ವೇಳೆ ಅವರ ಬಳಿ ಸುವಾರ್ತೆಯನ್ನು ತಿಳಿಸಲು ಧೈರ್ಯವಿಲ್ಲದೇ ಇದ್ದರೆ ಅವರ ವಿಳಾಸವನ್ನು ತೆಗೆದುಕೊಂಡು ಅವರಿಗೆ ಪತ್ರ ಬರೆಯಿರಿ. ಆತ್ಮಿಕ ವಿಚಾರದ ಕರಪತ್ರಗಳನ್ನು, ಆತ್ಮಿಕ ಧ್ಯಾನ ಪುಸ್ತಕಗಳನ್ನು ಅವರಿಗೆ ಕಳುಹಿಸಿಕೊಡಬಹುದು. ನಾನು ಉದ್ಯೋಗವಿಲ್ಲದೆ ಕೆಲವು ವರ್ಷಗಳು ಒಂದು ಆಲಯದಲ್ಲಿ ತಂಗಿದ್ದಾಗ ಪತ್ರದ ಮೂಲಕವೇ ಸೇವೆ ಮಾಡುವ ಒಬ್ಬ ಸೇವಕರನ್ನು ಸಂಧಿಸಿದೆನು. ಅವರು ಬಹಳ ಬಲಹೀನರಾಗಿದ್ದರು, ಆದರೆ ಕರ್ತನಿಗಾಗಿ ಸೇವೆ ಮಾಡಬೇಕೆನ್ನುವ ಹಂಬಲದಲ್ಲಿದ್ದರು. ಅವರು ಒಂದು ಮುದ್ರಣಾಲಯದಲ್ಲಿ ಕಂಪೋಸಿಟರ್ ಆಗಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಬರುವ ಸಂಬಳವು ಬಹಳ ಕಡಿಮೆ. ತುಂಬ ಮಕ್ಕಳು. ಅವರ ಪತ್ನಿ ಬುದ್ಧಿ ಸ್ವಾಧೀನವಿಲ್ಲದವಳು. ಪ್ರತಿದಿನವೂ ಕೆಲಸಕ್ಕೆ ಬರುವಾಗ ಬಸ್ಸಿನಲ್ಲಿ ಬಾರದೆ ನಡೆದುಕೊಂಡೇ ಬರುತ್ತಿದ್ದರು. ಆ ಹಣವನ್ನು ಉಳಿಸಿ ಅದರಿಂದ 3 ಇನ್ಲ್ಯಾಂಡ್ ಕವರ್ಗಳನ್ನು ಕೊಂಡುಕೊಳ್ಳುತ್ತಿದ್ದರು. ತಿಳಿದವರು ಮತ್ತು ತಿಳಿಯದೇ ಇರುವವರ ವಿಳಾಸಗಳನ್ನು ಸಂಗ್ರಹಿಸಿ ಪ್ರತಿದಿನವೂ ಪತ್ರಗಳ ಮೂಲಕವಾಗಿ ಸುವಾರ್ತೆಯನ್ನು ತಿಳಿಸುತ್ತಿದ್ದರು. ಇದನ್ನು ಕುರಿತು ಒಂದು ದಿನ ಅವರನ್ನು ಪ್ರೀತಿಯಿಂದ ವಿಚಾರಿಸಿದೆನು. ಅವರು ಮಾತನಾಡುವಾಗ ಅವರು ಕಣ್ಣೀರು ಸುರಿಸುತ್ತಿದ್ದರು. ಅಳುತ್ತಾ ಅವರು ಹೇಳಿದರು, ಸಹೋದರನೇ, ನನ್ನ ಪತ್ನಿ ಬುದ್ಧಿ ಸ್ವಾಧೀನವಿಲ್ಲದೆ ಇರುವುದರಿಂದ ಅವಳಿಗೆ ಉಡುಪನ್ನು ಹಾಕಿ ಅಡುಗೆ ಮಾಡಿ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಊಟ ಮಾಡಿಸಿ ನಂತರ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸುವ ಹೊತ್ತಿಗೆ ರಾತ್ರಿ 12 ಗಂಟೆಯಾಗುತ್ತದೆ. ನಂತರ ಕರ್ತನ ಬಳಿಯಲ್ಲಿ ಬಹಳ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯುತ್ತಾ, ದೇವರೇ, ಯಾರು ಯಾರಿಗೆ ನಿನ್ನನ್ನು ಕುರಿತು ತಿಳಿಸಬೇಕೆಂಬುದನ್ನು ನನಗೆ ತಿಳಿಯಪಡಿಸು ಎಂದು ಕೇಳಿ ಆ ವಿಳಾಸಗಳಿಗೆಲ್ಲ ನಾನು ಕ್ರಿಸ್ತನನ್ನು ಕುರಿತು ತಿಳಿಸಿ ಪತ್ರ ಬರೆಯುತ್ತೇನೆ ಎಂದರು. ನೋಡಿರಿ, ಅವರು ಹೋರಾಟದ ಮಧ್ಯದಲ್ಲೂ ಈ ರೀತಿ ಸೇವೆ ಮಾಡಲು ಸಾಧ್ಯವಾಯಿತು ಎನ್ನುವುದಾದರೆ ನಾವೊಬ್ಬೊಬ್ಬರು ಈ ಪತ್ರದ ಸೇವೆ ಮಾಡಲು ಸಾಧ್ಯ ಅಲ್ಲವೇ? ಕರ್ತನು ಆ ಸಹೋದರನನ್ನು ಆಶೀರ್ವದಿಸಿದನು. ಕೆಲವು ತಿಂಗಳಲ್ಲಿಯೇ ಅವರಿಗೆ ಹೊರದೇಶದಲ್ಲಿ ಕೆಲಸ ಸಿಕ್ಕಿತು. ಮಕ್ಕಳೆಲ್ಲರೂ ಕಷ್ಟಪಟ್ಟು ಓದಿದರು. ಈಗ ಎಲ್ಲರೂ ಒಂದು ಉತ್ತಮವಾದ ಸ್ಥಿತಿಯಲ್ಲಿ ಜೀವಿಸುತ್ತಿದ್ದಾರೆ. ಇನ್ನೊಬ್ಬ ಸಹೋದರಿ ನನಗೆ ಗೊತ್ತುಂಟು. ಅವರು ಕರ್ತನ ಬಳಿಯಲ್ಲಿ, ದೇವರೇ, ನಾನು ಯಾವ ರೀತಿ ಸೇವೆ ಮಾಡಬಹುದು ಎಂಬುದನ್ನು ತಿಳಿಸು ಎಂಬುದಾಗಿ ಪ್ರಾರ್ಥನೆಯ ಮೂಲಕವಾಗಿ ಕೇಳುವಾಗ ಒಂದು ಹೊಸ ಮಾರ್ಗ ಅವರಿಗೆ ತಿಳಿಯಿತು. ಕುಮುದಂ ಎಂಬ ಪತ್ರಿಕೆಯಲ್ಲಿ ಪ್ರಾರ್ಥನೆಯ ಕ್ಲಬ್ ಎಂಬ ಭಾಗದಲ್ಲಿ ಇಬ್ಬರು ತಮ್ಮ ಸಮಸ್ಯೆಗಳನ್ನು ಹೇಳಿ ತಮಗಾಗಿ ಪ್ರಾರ್ಥಿಸಿರಿ ಎಂದು ತಮ್ಮ ವಿಳಾಸಗಳನ್ನು ಆ ಪತ್ರಿಕೆಯಲ್ಲಿ ಹಾಕಿಸುತ್ತಿದ್ದರು. ಆ ಸಹೋದರಿಯು ಪ್ರತಿ ವಾರವೂ ಆ ಕುಮುದಂ ಪತ್ರಿಕೆಯಲ್ಲಿರುವ ಆ 2 ವಿಳಾಸಗಳನ್ನು ತೆಗೆದುಕೊಂಡು ಅವರಿಗೆ ಪ್ರೀತಿಯಿಂದ ಪತ್ರಗಳನ್ನು ಬರೆದು ಅವರ ಸಮಸ್ಯೆಗಳಿಗಾಗಿ ಪ್ರಾರ್ಥಿಸಿ ತಕ್ಷಣವೇ ಗುಣಪಡಿಸುವನು ಯೇಸು ಎಂಬ ನನ್ನ ಪುಸ್ತಕವನ್ನು ಕೊಂಡು ಅವರಿಗೆ ಕಳುಹಿಸಿಕೊಡುತ್ತಿದ್ದರು. ಇದರಿಂದ ಯೇಸುವಿನಿಂದ ಮುಟ್ಟಲ್ಪಟ್ಟಂತಹ ಅನೇಕರು ನನಗೆ ಪತ್ರಗಳನ್ನು ಬರೆಯುವಾಗ ಕರ್ತನು ಮಾಡುವ ದೊಡ್ಡ ಕಾರ್ಯಗಳನ್ನು ಗಮನಿಸಲು ಸಾಧ್ಯವಾಗುತ್ತಿತ್ತು. ನನ್ನ ಕಚೇರಿಯಲ್ಲಿ ಪ್ರತಿ ತಿಂಗಳು ಸುಮಾರು 40,000 ರೂಪಾಯಿಗಳಷ್ಟು ಪೋಸ್ಟ್ ಕಾರ್ಡುಗಳು, ಇನ್ಲ್ಯಾಂಡ್ ಕವರ್ಗಳು, ಸ್ಟ್ಯಾಂಪುಗಳಿಗಾಗಿ ಖರ್ಚು ಮಾಡುತ್ತೇವೆ. ಬರುವ ಪ್ರತಿಯೊಂದು ಪತ್ರಗಳಿಗೆ ಉತ್ತರ ಬರೆಯುವುದೇ ನನ್ನ ಮೊದಲ ಕೆಲಸ. ನಾವು ವಿಳಾಸಗಳನ್ನು ಹುಡುಕಿ ಯೇಸು ಕ್ರಿಸ್ತನನ್ನು ಪರಿಚಯಪಡಿಸುತ್ತಿದ್ದರೂ ಉಂಟು. ಒಂದು ಸಾರಿ ಸತ್ಯವೇದವನ್ನು ಕೊಳ್ಳಲಿಕ್ಕೆಂದು ಸತ್ಯವೇದ ಸಂಸ್ಥೆಗೆ ಹೋಗಿದ್ದೆನು. ಅಲ್ಲಿ ಒಬ್ಬ ಬೋಧಕರು ಸ್ವಾಮಿಯಪ್ಪನ್ ಡೇವಿಡ್ ಎನ್ನುವವರು ಇದ್ದರು. ಕ್ರಿಸ್ತನ ಬಗ್ಗೆ ನಾವು ತಿಳ್ಕೊಳ್ಳಬೇಕೆಂದು ಈ ಸತ್ಯವೇದ ಸಂಸ್ಥೆಗೆ ಅನೇಕರು ಪತ್ರಗಳನ್ನು ಬರೆದಿರುವುದನ್ನು ಅವರು ನನಗೆ ತೋರಿಸಿದರು.
ಅವರಿಗೆ ತೃಪ್ತಿಯಾಗುವ ಹಾಗೆ, ಮನಸ್ಸಿಗೆ ಸಮಾಧಾನವಾಗುವ ಹಾಗೆ ಕ್ರಿಸ್ತನ ಬಗ್ಗೆ ತಿಳಿಸಲು ಸ್ವಾಮಿಯಪ್ಪನ್ ಡೇವಿಡ್ಸ್ ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಪತ್ರಗಳನ್ನು ಬರೆಯಲು ಆಗುತ್ತಿರಲಿಲ್ಲ. ನೀವು ಸಹಾಯ ಮಾಡುವಿರಾ ಎಂದು ಕೇಳಿದರು. ಆದುದರಿಂದ ಆ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡು ಬಂದು ಅಷ್ಟು ಪತ್ರಗಳಿಗೂ ಕ್ರಿಸ್ತನ ಬಗ್ಗೆ ತಿಳಿಸಿದ ಉತ್ತರ ಬರೆದು ಅದರೊಂದಿಗೆ ಸುವಾರ್ತೆಯ ಪ್ರತಿಗಳನ್ನು ಕಳುಹಿಸುತ್ತಿದ್ದೆನು. ಅವರೆಲ್ಲರೂ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ನಿತ್ಯವಾದ ಅಗ್ನಿ ನರಕದಿಂದ ತಪ್ಪಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವುದು ಎಷ್ಟೊಂದು ಭಾಗ್ಯಕರವಾದುದು. ಇನ್ನೊಂದು ಸಾರಿ ಕರ್ತನು ಒಂದು ಒಳ್ಳೆಯ ಆಲೋಚನೆಯನ್ನು ಕೊಟ್ಟನು. ಅದರಂತೆ ತಮಿಳುನಾಡಿನಲ್ಲಿರುವ ಎಲ್ಲ ಟೆಲಿಫೋನ್ ಡೈರೆಕ್ಟರ್ಗಳನ್ನು ಶೇಖರಿಸಿದೆನು. ಅದರಲ್ಲಿ ಸುಮಾರು 50,000 ವಿಳಾಸಗಳಿರುವುದನ್ನು ನೋಡಿದೆನು. ಪ್ರತ್ಯೇಕವಾಗಿ 3 ಜನರನ್ನು ಕೆಲಸಕ್ಕೆ ನೇಮಿಸಿದೆನು. ಆ ಡೈರೆಕ್ಟರಲ್ಲಿರುವ ಕ್ರೈಸ್ತರ ವಿಳಾಸಗಳನ್ನು ಬಿಟ್ಟು ಅನ್ಯ ಜಾತಿಯವರ ವಿಳಾಸಗಳಿಗೆ ಒಂದೊಂದು ಸುವಾರ್ತೆಯ ಪ್ರತಿಗಳನ್ನು ಕಳುಹಿಸಿದೆನು. ತೆಗೆದುಕೊಂಡ ಕೆಲವರು ನನ್ನ ಮೇಲೆ ಕೋಪಗೊಂಡರು, ಹೆದರಿಸಿದರು. ಅದೇ ಸಮಯದಲ್ಲಿ ಅಧಿಕವಾಗಿ ಜನರು ಕ್ರಿಸ್ತನನ್ನು ತಿಳ್ಕೊಳ್ಳುವುದಕ್ಕೆ ಅದು ಅನುಕೂಲವಾಯಿತು. 50,000 ಜನರಿಗೆ ನಾನು ಪುಸ್ತಕಗಳನ್ನು ಕಳುಹಿಸಿಕೊಡುವುದಕ್ಕೆ ಸುಮಾರು 6 ತಿಂಗಳ ಕಾಲ ಹಿಡಿಯಿತು. ಹಾಗೆ ಕಳುಹಿಸಲ್ಪಟ್ಟ ಪುಸ್ತಕಗಳಿಗಿಂತ ಅನೇಕ ಮಠಾಧಿಪತಿಗಳು ಸಂಧಿಸಲ್ಪಟ್ಟರು. ಆ ಸಾಕ್ಷಿಯ ಪತ್ರಗಳನ್ನು ನೋಡುವಾಗ ಇಂದಿಗೂ ನನ್ನ ಮೈ ಪುಳಕಗೊಳ್ಳುತ್ತದೆ. ಕೆಲವು ದಿನಗಳ ಹಿಂದೆ ನನ್ನ ವಾಚಕರೊಬ್ಬರು ನನಗೆ 20 ರೂಪಾಯಿಗಳನ್ನು ಕಳುಹಿಸಿಕೊಟ್ಟು, ಅಯ್ಯ, ಶಿವಾಜಿ ಗಣೇಶನ್, ಮಂಜುಳಾ, ಕಮಲ್ ಹಾಸನ್, ರಜನಿಕಾಂತ್ ಎಂಬ 4 ಜನರಿಗೆ ಅಗ್ನಿಸಾಕ್ಷಿ ಅನುಭವಗಳು ಎಂಬ ಪುಸ್ತಕಗಳನ್ನು ಕಳುಹಿಸಿಕೊಡಿರಿ. ಹೇಗಾದರೂ ವಿಳಾಸವನ್ನು ಪತ್ತೆ ಮಾಡಿ ಕಳುಹಿಸಿರಿ ಎಂದು ತಿಳಿಸಿದ್ದರು. ಅವರು ಬರೆದಿದ್ದ ಮಾತುಗಳು ನನ್ನ ಹೃದಯವನ್ನು ಮುಟ್ಟಿತು. ಸಿನಿಮಾ ನಟನಟಿಯರು ಯೇಸುವನ್ನು ಕಂಡುಕೊಂಡರೆ ಒಂದು ದೊಡ್ಡ ಉಜ್ಜೀವನವೇ ಉಂಟಾಗುತ್ತದೆ ಎಂದು ನೆನೆಸಿದೆನು. ಇಂದು ಯೌವನಸ್ಥರು ಕೆಟ್ಟು ಹೋಗುವುದಕ್ಕೆ ಈ ಸಿನಿಮಾಗಳೇ ಕಾರಣ ಎಂಬುದನ್ನು ಮರೆಯಬಾರದು. ಸಿನಿಮಾ ನಟಿಯರು ಕರ್ತನಿಂದ ಮುಟ್ಟಲ್ಪಡುವುದಾದರೆ ದೇಶದಲ್ಲಿ ನಿಶ್ಚಯವಾಗಿಯೂ ಪಾಪವು ಕಡಿಮೆಯಾಗುತ್ತದೆ. ನನ್ನ ವಾಚಕರು ನನಗೆ ಕೊಟ್ಟ ಪ್ರೀತಿಯ ಕಟ್ಟಳೆಯನ್ನು ನಾನು ತಕ್ಷಣವೇ ನೆರವೇರಿಸಲು ಆಗಲಿಲ್ಲ. ಕಾರಣ ಆ 4 ಮಂದಿಯ ವಿಳಾಸಗಳು ನನಗೆ ತಕ್ಷಣವೇ ಸಿಕ್ಕಲಿಲ್ಲ. ಅವರೆಲ್ಲರ ವಿಳಾಸಗಳನ್ನು ಹುಡುಕಿಕೊಂಡು ತಿರುಗುತ್ತಿರುವಾಗ ಒಂದು ಪುಸ್ತಕದ ಅಂಗಡಿಯಲ್ಲಿ ಪ್ರಮುಖ ವ್ಯಕ್ತಿಗಳ ವಿಳಾಸಗಳು ಎಂಬ ಪುಸ್ತಕವನ್ನು ನೋಡಿದೆನು. 25 ರೂಪಾಯಿಗಳನ್ನು ಕೊಟ್ಟು ಕೊಂಡುಕೊಂಡೆನು. ಅದರಲ್ಲಿ ನಟನಟಿಯರು, ಸಿನಿಮಾ ಡೈರೆಕ್ಟರ್ಗಳು, ಹಿನ್ನೆಲೆ ಗಾಯಕರು, ಕತೆ ಕಾವ್ಯಗಳನ್ನು ಬರೆಯುವವರು, ಕಲೆಗಾರರು ಇವರೆಲ್ಲರ ವಿಳಾಸಗಳು ಇದ್ದವು. ಅವುಗಳನ್ನೆಲ್ಲ ಎನಿಸಿದಾಗ 1007 ವಿಳಾಸಗಳಿದ್ದವು. 4 ಜನರಿಗೆ ಪುಸ್ತಕಗಳನ್ನು, ಅಗ್ನಿಸಾಕ್ಷಿಯ ಅನುಭವಗಳು ಕಳುಹಿಸಿಕೊಡಬೇಕೆಂದಿದ್ದರೂ ನಾನು 1007 ವಿಳಾಸಗಳಿಗೂ ಈ ಪುಸ್ತಕಗಳನ್ನು ಕಳುಹಿಸಿದೆನು. ಕರ್ತನ ವಾಕ್ಯವು ಸುಮ್ಮನೆ ಹಿಂತಿರುಗುವುದಿಲ್ಲ ಎಂಬುದು ನನ್ನ ದೃಢವಾದ ನಂಬಿಕೆಯಾಗಿತ್ತು. ಅದಾದ ನಂತರ ಎಲ್ಲಿ ಎಂಬ ಪುಸ್ತಕಗಳನ್ನು ಕಳುಹಿಸಿದೆನು. ಅದಾದ ಮೇಲೆ ಅವರು ಏಕೆ ರಕ್ಷಿಸಲ್ಪಡಬೇಕು ಎನ್ನುವುದನ್ನು ಅರ್ಥವಾಗುವ ಹಾಗೆ ಅವರೆಲ್ಲರಿಗೂ ಪತ್ರಗಳನ್ನು ಬರೆದೆನು. ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹಳ ದಿನಗಳಾದ ನಂತರ ಅದರ ಫಲವು ನೀನು ಕಾಣುವಿ ಎಂದು ವಾಕ್ಯವು ತಿಳಿಸುತ್ತದೆ. ವಾಕ್ಯವು ಸುಮ್ಮನೆ ಹಿಂತಿರುಗುವುದಿಲ್ಲ ಎಂದು ನಾನು ಓದುತ್ತೇನೆ. ಒಂದು ದಿನ ದಿಢೀರೆಂದು ನನ್ನ ಮನೆಯ ಮುಂದೆ 2 ಕಾರುಗಳು ಬಂದು ನಿಂತವು. ಅದರಿಂದ 2 ಡೈರೆಕ್ಟರ್ಗಳು ಅವರ ಪತ್ನಿ ಮಕ್ಕಳೊಂದಿಗೆ ಇಳಿದು ಬಂದರು. ಹೀಗೆ ನಮ್ಮ ವಿಳಾಸವನ್ನು ಕಂಡುಹಿಡಿದು ಪುಸ್ತಕಗಳನ್ನು ಕಳುಹಿಸಿಕೊಟ್ಟಿರಿ ಎಂದು ಕೇಳಿದರು. ನಾವು ಅದನ್ನು ಓದಿದೆವು. ಕ್ರಿಸ್ತನು ನಮ್ಮ ಹೃದಯಗಳನ್ನು ಮುಟ್ಟಿದನು. ನೀವು ನಮಗಾಗಿ ಪ್ರಾರ್ಥಿಸಬೇಕೆಂದು ಕೇಳಿಕೊಂಡರು. ನಾನು ಅವರಿಗಾಗಿ ಪ್ರಾರ್ಥಿಸಿದೆನು. ಹೋಗುವಾಗ ಕಣ್ಣೀರಿನಿಂದ ನನ್ನನ್ನು ನೋಡಿ, ಅಯ್ಯ, ಸಿನಿಮಾ ರಂಗದಲ್ಲಿ ಜೀವಿಸುತ್ತಿರುವ ನಮ್ಮ ಕುಟುಂಬಗಳ ಹಾಗೆ ನೆಮ್ಮದಿಯೇ ಇಲ್ಲದ ಜೀವಿತ ಜೀವಿಸುವವರು ಈ ಪ್ರಪಂಚದಲ್ಲಿ ಬೇರೆಯಲ್ಲೂ ಕಾಣಲಾರರು. ನಮ್ಮ ಪತ್ನಿಯಂದರು ಸತ್ಯವಂತರಾಗಿರುವುದಿಲ್ಲ. ಕುಟುಂಬದಲ್ಲಿ ನಿಜವಾದ ಪ್ರೀತಿ, ಅನ್ಯೂನ್ಯತೆಗಳಿರುವುದಿಲ್ಲ. ಕಣ್ಣೀರಿನಿಂದ ದಿನಗಳನ್ನು ಕಳೆಯುತ್ತೇವೆ. ನಮ್ಮ ಹಾಗೆಯೇ ಸಿನಿಮಾ ರಂಗದಲ್ಲಿದ್ದುಕೊಂಡು ಕಷ್ಟಪಡುತ್ತಿರುವವರು ಬಿಡುಗಡೆ ಹೊಂದುವಂತೆ ಭಾರವಾದ ಹೃದಯದಿಂದ ಪ್ರಾರ್ಥಿಸಿರಿ ಎಂದನು. ಮುಂದಿನ ಸಾರಿ ಅವರು ನನ್ನನ್ನು ಸಂಧಿಸಿದಾಗ ನನ್ನ ಸೇವೆಗಾಗಿ ಕಾಣಿಕೆಗಳನ್ನು ಕೊಟ್ಟರು. ಪತ್ರದ ಮೂಲಕ ಮಾಡುವ ಸೇವೆ ಬಹಳ ಅತ್ಯುತ್ತಮವಾದದ್ದು. ಅವರು ಹೆಸರನ್ನು, ಹೊಗಳಿಕೆಯನ್ನು ಹೊಂದಿದರು. ಶ್ರೀಮಂತರು ಅವರಲ್ಲಿ ಸುವಾರ್ತೆಯನ್ನು ಕೇಳುತ್ತಾರೆ ಎಂದುಕೊಳ್ಳುತ್ತೇವೆ. ಆದರೆ ನಿಜವಾಗಿಯೂ ಅವರು ನೆಮ್ಮದಿ, ಶಾಂತಿ, ಸಮಾಧಾನಗಳಿಲ್ಲದೆ ಎಲ್ಲಿ ನಮಗೆ ಆದರಣೆ ಸಿಗುತ್ತದೆ, ಸಮಾಧಾನ ಎಲ್ಲಿ ಸಿಗುತ್ತದೆ ಎಂದು ತವಕಿಸುತ್ತಾರೆ. ಇಂಥವರಿಗೆ ಕ್ರಿಸ್ತನ ಸುವಾರ್ತೆಯನ್ನು ತಿಳಿಸುವುದು ನಮ್ಮ ಕರ್ತವ್ಯವಾಗಿದೆ ಅಲ್ಲವೇ?
ಕೆಲವು ವರ್ಷಗಳ ಹಿಂದೆ ಸಿನಿಮಾ ನಟರಾದ ನಾಗೇಶ್, ಸಹೋದರಿ ಆಲಿಸ್ ಡೇವಿಸ್ ಅವರು ಸೇವೆಯ ಮೂಲಕ ರಕ್ಷಣೆಯನ್ನು ಹೊಂದಿ ಯೇಸುವೇ ರಕ್ಷಕನೆಂದು ಬಹಿರಂಗವಾಗಿ ಸಾಕ್ಷಿ ಕೊಟ್ಟಿದ್ದನ್ನು ನಾನು ಕಿವಿಯಾರೆ ಕೇಳಿದ್ದೇನೆ. ಇಂದು AVM ರಾಜನ್ ರವರು ಸಿನಿಮಾ ರಂಗವನ್ನು ಬಿಟ್ಟು ಕುಟುಂಬ ಸಮೇತವಾಗಿ ಕರ್ತನ ಸೇವೆಯನ್ನು ಬಲವಾಗಿ ಮಾಡುತ್ತಿದ್ದಾರೆ. ಅವರು ಕ್ಯಾಸೆಟ್ಟಿನಲ್ಲಿ ಮಾತಾಡಿ ತಮ್ಮ ಸಾಕ್ಷಿಯನ್ನು ಹೇಳಿ ಬಿಡುಗಡೆ ಮಾಡಿದ್ದಾರೆ. ಯೇಸುವಿನ ದಾಸನೆಂದು ತಮ್ಮನ್ನು ತಗ್ಗಿಸಿಕೊಂಡು ಕರೆಯುವ ಸ್ಥಳಗಳೆಲ್ಲ ಹೋಗಿ ಕರ್ತನಿಗಾಗಿ ಸೇವೆ ಮಾಡುತ್ತಿದ್ದಾರೆ. ಒಂದು ಕಾಲದಲ್ಲಿ ಸೈತಾನನ ಕೋಟೆಯೊಳಗೆ ಸಿಕ್ಕಿಕೊಂಡಿದ್ದ ಸಿನಿಮಾ ರಂಗವು ಇಂದು ದೇವರ ಶಕ್ತಿಯಿಂದ ತುಂಬಿಸಲ್ಪಟ್ಟಿದೆ. ಕರ್ತನು ಸೈತಾನನ ಕೋಟೆಯನ್ನು ಮುರಿದು ಹಾಕಿ ಆತ್ಮಗಳನ್ನು ತಂದೆ ತರುತ್ತಾನೆ. ಭಾರವಾದ ಹೃದಯದಿಂದ ಪ್ರಾರ್ಥಿಸುವುದೇ ನಮ್ಮ ಕರ್ತವ್ಯ. ಕೆಲವು ವರ್ಷಗಳ ಹಿಂದೆ ನನ್ನ ಸೆರೆಮನೆಯ ಸೇವೆಯಲ್ಲಿ ಸಿನಿಮಾ ನಟರಾದ MR ರಾಧ್ ಅವರನ್ನು ಸಂಧಿಸಿದೆನು. ಮುಖ್ಯಮಂತ್ರಿಯಾಗಿದ್ದ MGR ಅನ್ನು ಪಿಸ್ತೂಲಿನಿಂದ ಸುಟ್ಟು ಕೊಲೆ ಆಪಾದನೆಯಿಂದ ಸೆರೆಮನೆಯಿಡಲ್ಪಟ್ಟಿದ್ದರು. ಅವರಿಗಾಗಿ ವಿಶೇಷವಾದ ಒಂದು ಕೋಣೆ ಕೊಡಲ್ಪಟ್ಟಿತ್ತು. ಅವರನ್ನು ನಾನು ಸಂಧಿಸಿದಾಗ ನನ್ನೊಂದಿಗೆ ಗೇಲಿಯಾಗಿ ಮಾತನಾಡಿದರು. ನನ್ನನ್ನು ಈ ಸರ್ಕಾರದವರು ಸೆರೆಯಲ್ಲಿ ಹಾಕಿರಬಹುದು, ಆದರೆ ಯಾವ ಸರ್ಕಾರಕ್ಕಾದರೂ ನನ್ನ ಉದ್ದೇಶವನ್ನು ಸೆರೆಯಲ್ಲಿ ತೊಡಗಿಸಲು ಸಾಧ್ಯವೇ? ನಾನು ಈಗ ಸೆರೆಯಲ್ಲಿ ಹಾಕಲ್ಪಟ್ಟಿದ್ದರೂ ನನ್ನ ಉದ್ದೇಶಗಳು ಇಡೀ ಲೋಕವನ್ನೇ ಸುತ್ತಿ ಬರುತ್ತದೆ. ನಾನು ನನ್ನ ನೆನಪಿನಲ್ಲಿಯೇ ಅಮೆರಿಕ, ಪ್ಯಾರಿಸ್, ಲಂಡನ್ನನ್ನು ಸುತ್ತಿ ರಸಿಕತೆಯನ್ನು ಅನುಭವಿಸುತ್ತೇನೆ ಎಂದೆಲ್ಲ ಮಾತನಾಡಿದರು. ಆದರೆ ಕೊನೆಯಲ್ಲಿ ಯೇಸುವನ್ನು ಕುರಿತು ಅವರಿಗೆ ತಿಳಿಸಿದಾಗ ಅವರು ಗಮನವಿಟ್ಟು ಕೇಳಿದರು. ನಾವು ಹೊರಡುವಾಗ ಬಹಳ ತಾಳ್ಮೆಯಿಂದ ತನಗೆಂದು ಓದುವುದಕ್ಕಾಗಿ ಹೊಸ ಒಡಂಬಡಿಕೆಯನ್ನು ಕೇಳಿದರು. ಹಾಗೆಯೇ ಮುಂದಿನ ಸಾರಿ ಹೋದಾಗ ಹೊಸ ಒಡಂಬಡಿಕೆಯನ್ನು ಅವರಿಗೆ ಕೊಡುವಾಗ ಸಂತೋಷದಿಂದ ತೆಗೆದುಕೊಂಡರು. ಕೆಲವು ಸಮಯಗಳಲ್ಲಿ ನಮ್ಮ ಹೃದಯಗಳಲ್ಲಿ ಈ ರೀತಿ ಯೋಚಿಸುತ್ತೇವೆ, ಸಿನಿಮಾ ನಟ ನಟಿಯರನ್ನು, ಶ್ರೀಮಂತರನ್ನು ಕರ್ತನೆಡೆಗೆ ತರಲು ಆಗುವುದಿಲ್ಲ ಎಂದು ನೆನೆಸುತ್ತೇವೆ. ಆದರೆ ನಿಜವಾಗಿಯೂ ಅವರು ಅಷ್ಟು ಕಠಿಣ ಹೃದಯವುಳ್ಳವರಲ್ಲ. ರಕ್ಷಣೆ ಹೊಂದದೇ ಇರುವಂತೆ ಮಾಡಲು ಕರ್ತನ ಕರಗಳು ರಕ್ಷಿಸಲಾರದಷ್ಟು ಮೋಟುಗೈಯೂ ಅಲ್ಲ. ಸಾಧಾರಣವಾಗಿ ಒಬ್ಬ ಬಡವನಿಗೆ ಇರುವಂತೆ ಸಿನಿಮಾ ನಟನಟಿಯರಿಗೂ ಒಂದೇ ಹೃದಯವಿದೆ. ಅವರಿಗೆ ಜೀವಿತದಲ್ಲಿ ದುಃಖಗಳು, ಕಷ್ಟಗಳೂ ಇವೆ. ಹೇಳುವುದಾದರೆ ಸಾಧಾರಣ ಜನರಿಗಿಂತಲೂ ಅಧಿಕವಾಗಿ ದುಃಖವುಳ್ಳವರಾಗಿರುತ್ತಾರೆ. ಅನೇಕ ವಿಧವಾದ ವೇದನೆಗಳಿಂದ ತಮ್ಮನ್ನು ತಾವೇ ತಿವಿಸಿಕೊಂಡವರಾಗಿರುತ್ತಾರೆ. ವಾಕ್ಯವು ಹೇಳುತ್ತದೆ, ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 1 ವಚನ 9, ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೇ ಪ್ರತಿ ಮನುಷ್ಯನಿಗೂ ಬೆಳಕು ಕೊಡುವಂಥದ್ದು. ಆ ಬೆಳಕಾದ ಕ್ರಿಸ್ತನು ಪಾಪದಿಂದಲೂ ಶಾಪದಿಂದಲೂ ಬಿಡಿಸಿ ಮಾರ್ಗ ನಡೆಸುತ್ತಾನೆ. ಸಿನಿಮಾ ರಂಗದವರು ಹೃದಯದಲ್ಲಿ ಪ್ರಕಾಶಿಸಿ ಅವರನ್ನು ಸೇವಕರನ್ನಾಗಿ ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ಕರ್ತನು ದೊಡ್ಡವನು, ಅವನ ಶಕ್ತಿಯೇ ದೊಡ್ಡದು. ಪ್ರಾರ್ಥಿಸೋಣ, ಜಯ ಹೊಂದೋಣ.